ನಮಸ್ಕಾರ ಅನ್ನದಾತರೆ ನಮ್ಮ ಚಾನಲ್ಗೆ ಸ್ವಾಗತ. ಬಹು ಮುಖ್ಯವಾದ ವಿಚಾರ ನಿಮ್ಮೊಂದಿಗೆ. ಕರ್ನಾಟಕ ಸರ್ಕಾರವು ಈ ಬಾರಿ ಮಳೆಯಿಂದ ಬಹಳಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ. ಶಾಲಾ ಕಾಲೇಜುಗಳು ಮತ್ತು ರಸ್ತೆ ಸೇತುವೆಗಳು ಕೂಡ ಹಾನಿಯಾಗಿರುವ ಒಂದು ವರದಿಯನ್ನು ಇಟ್ಟುಕೊಂಡು ಇಲ್ಲಿ ಕೇಂದ್ರ ಸರ್ಕಾರದಿಂದ 1,542 ಕೋಟಿ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹಣವನ್ನು ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತಕ್ಕೆ ಒಂದು ಮನವಿ ಪತ್ರವನ್ನು ಬರೆದಿದ್ರು. ಕರ್ನಾಟಕದಲ್ಲಿ ಬಹಳಷ್ಟು ಮಳೆ ಬರುವ ಕಾರಣಗಳಿಂದ ಎಷ್ಟೋ ಜನರ ಒಂದು ಅತಿದೃಷ್ಟ ಎದುರಾಗಿದೆ ಮತ್ತು ಅವರ ಜೀವನ ನಡೆಸೋದಕ್ಕೆ ಅವರಿಗೆ ಕಷ್ಟವಾಗ್ತಾ ಇದೆ. ರೈತರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಅವರ ಜೀವನಕ್ಕೆ ಒಂದು ಒಳ್ಳೆ ದಾರಿ ಮಾಡಿಕೊಡಿ ಅಂತ ಕೂಡ ಮನವಿ ಪತ್ರವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ರು. ಮತ್ತು ಹಾಗೆ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳು ಕುಸಿದು ಬಿದ್ದಿವೆ ಮತ್ತು ರಸ್ತೆ ಸೇತುವೆ ಕೂಡ ದುರಂತಕ್ಕೆ ಎದುರಾಗಿದ್ದಾವೆ ಈ ಒಂದು ಮಳೆಯ ಕಾರಣಗಳಿಂದ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮನವಿ ಪತ್ರವನ್ನು ಬರೆದುಕೊಟ್ಟಿದ್ರು ಕೇಂದ್ರ ಸರ್ಕಾರಕ್ಕೆ. ಆ ಒಂದು ಮನವಿ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಇಲ್ಲಿ 1,545 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಕೇಂದ್ರದಿಂದ ರಾಜ್ಯಕ್ಕೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಮಾಹಿತಿ ಬಂದಿರೋ ಪ್ರಕಾರ ನಾನು ಇವತ್ತು ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೆ. ಆದ್ರೆ ಸ್ನೇಹಿತರೆ, ಈ ಒಂದು ಹಣವು ಯಾವ ಜಿಲ್ಲೆಗೆ ಮೊದಲಿಗೆ ಬರ್ತಾ ಇದೆ ಮತ್ತು ಯಾವ ಒಂದು ಹಾನಿಗೆ ಹೆಚ್ಚಾಗಿ ಹಣ ಸಿಗ್ತಾ ಇದೆ, ರೈತರಿಗೆ ಯಾವ ರೀತಿ ಪರಿಹಾರ ಈ ಒಂದು ಸಿಗಲಿದೆ ಅಂತ ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ಯಾವುದೇ ಕಾರಣಕ್ಕೂ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂತದ್ದು. ಭಾರಿ ಮಳೆಯ ಹಾನಿ ಹಿನ್ನೆಲೆ ನೋಡೋದಾದ್ರೆ ಕೊನೆಯ 2 ತಿಂಗಳಿಂದ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನಿರಂತರ ಮಳೆ ಮತ್ತು ಪ್ರವಾಹ ಗಾಳಿಯಿಂದ ಸಾವಿರಾರು ಎಕರೆಗಳು ಬೆಳೆಗಳು ಹಾನಿಯಾಗಿದ್ದಾವೆ. ಕೃಷಿ ಇಲಾಖೆಗಳು ಕೂಡ ಪ್ರಾಥಮಿಕ ಅಂದಾಜು ಪ್ರಕಾರ ಸುಮಾರು 12 ಲಕ್ಷ ಎಕರೆಗಳು ಬೆಳೆ ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಹಾನಿಯ ಒಂದು ಬೆಳೆಗಳ ವಿವರವನ್ನು ನೋಡೋದಾದ್ರೆ ರಾಗಿ ಪ್ರದೇಶದಲ್ಲಂತೂ ಬಹಳಷ್ಟು ನೀರು ನಿಂತು ರಾಗಿ ಎಲ್ಲ ಕೊಳೆತು ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಜೋಳ, ಮೆಕ್ಕೆಜೋಳ ಕೂಡ ಅದೇ ರೀತಿ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಹುರಳಿ ತೊಗರಿ ಕೂಡ ಬಹಳಷ್ಟು ಮಳೆಯಿಂದ ಆ ಒಂದು ಬೆಳೆಗಳಿಗೆ ಒಂದು ಬೆಳೆಯಲು ಅವಕಾಶ ಸಿಗದೆ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಎಣ್ಣೆ ಬೀಜಗಳು ಹಾಗೆ ಹೂವುಗಳು ಮತ್ತು ಬಹಳಷ್ಟು ತೋಟಗಾರಿಕೆ ಕೂಡ ಹಾಳಾಗಿರುವ ಕಾರಣಗಳಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಣವನ್ನು ಮನವಿ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಹಾಕಿಸಿಕೊಂಡು ನಿಮ್ಮ ಖಾತೆಗೆ ಇನ್ನು ಮುಂದೆ ಹಣವನ್ನು ಹಾಕೋದಕ್ಕೆ ಆರಂಭಿಸ್ತಾ ಇದ್ದಾರೆ ಅಂತ ಕೂಡ ಸಿಎಂ ಅವರು ಈ ಒಂದು ಮಾಹಿತಿಯೊಂದಿಗೆ ನಾನಿವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಅಂತ ಕೂಡ ಮೊದಲಿಗೆ ನೋಡ್ಬಿಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಪ್ರಾಥಮಿಕ ವರದಿಯ ಪ್ರಕಾರ ಯಾವ ಜಿಲ್ಲೆಗೆ ಗಂಭೀರವಾಗಿ ಹಾನಿಯಾಗಿರುವ ಕಾರಣಗಳಿಂದ ಹಣ ಜಮಾ ಆಗ್ತಾ ಇದೆ ಅಂತ ನೋಡೋದಾದ್ರೆ ಕಲಬುರಗಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ, ಯಶವಂತಪುರ ಜಿಲ್ಲೆ, ವಿಜಯಪುರ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮಾ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಬಳ್ಳಾರಿ, ಕೊಪ್ಪಳ, ದಾವಣಗೆರೆ ಮತ್ತು ಮೈಸೂರು ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮಂಡ್ಯ, ಶಿವಮೊಗ್ಗ, ಉತ್ತರ ಕನ್ನಡ, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದಿಷ್ಟು ಜಿಲ್ಲೆಗಳಲ್ಲಿ ಬಹಳಷ್ಟು ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ಮೊದಲಿಗೆ ಈ ಒಂದು ಜಿಲ್ಲೆಯ ಲಿಸ್ಟಿಗೆ ಈ ಒಂದು ಜಿಲ್ಲೆಗೆ ಹಾಕಿದ ನಂತರ ಉಳಿದ ಜಿಲ್ಲೆಗೆ ನಾವು ಹಾಕ್ತೇವೆ ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿ ತಿಳಿದು ಬಂದಿದೆ. ಮತ್ತು ಇಲ್ಲಿ ಈ ಒಂದು ಜಿಲ್ಲೆಗಳಲ್ಲಿ ಬೆಳೆಗಳು ಅಷ್ಟೇ ಹಾನಿಯಾಗದೆ ಎಷ್ಟೋ ರಸ್ತೆಗಳು, ಸೇತುವೆಗಳು ಮತ್ತು ಶಾಲಾ ಕಾಲೇಜುಗಳು, ವಿದ್ಯುತ್ ಲೈನ್ಗಳು ಕೂಡ ಹಾನಿಯಾಗಿರುವ ಕಾರಣಗಳಿಂದ ಎಷ್ಟೋ ಜನರಿಗೆ ಒಂದು ಅನುಕೂಲ ತಪ್ಪಿ ಹೋಗಿದೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಈ ಒಂದು ನಾವು ಸುರಕ್ಷಿತವಾಗಿ ನೀಡ್ತೇವೆ ಅಂತ ಕೂಡ ಸಿಎಂ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಇಲ್ಲಿ 1,545 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಸರ್ಕಾರವು ಈ ಒಂದು ಮೊತ್ತವನ್ನು ನೇರವಾಗಿ ಒಂದು ಮನವಿ ಮೂಲಕ ಹಾಕಿದೆ. ಅಂದ್ರೆ ಹಾನಿಯಾದ ಮೂಲಸೌಕರ್ಯವನ್ನು ಪುನರ್ ನಿರ್ಮಾಣಕ್ಕೆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಗ್ರಾಮಸ್ಥರ ರಸ್ತೆಗಳು ಮತ್ತು ಸೇತುವೆಗಳು, ಶಾಲಾ ಅಂಗನವಾಡಿಗಳು, ಕಟ್ಟಡಗಳು ಮತ್ತು ಕಾಲೇಜುಗಳು ದುರಸ್ಥಿತಿಯಿಂದ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಮೊದಲಿಗೆ ಈ ಒಂದಿಷ್ಟು ಸೌಕರ್ಯಕ್ಕೆ, ಮೂಲ ಸೌಕರ್ಯಕ್ಕೆ ಹಣ ಹಾಕಿದ ನಂತರ ರೈತರಿಗೆ ಒಂದು ಹಣವು ಹಂತ ಹಂತವಾಗಿ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಅನ್ವಯಿಸುವ ಪ್ರಕಾರ ನಾನು ಇವತ್ತು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡಲೇಬೇಕಾದ ವಿಡಿಯೋ ಇದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಬರೆದು ಕರ್ನಾಟಕದಲ್ಲಿ ಅಸಾಧಾರಣ ಮಳೆಯ ಕಾರಣಗಳಿಂದ ಉಂಟಾದ ಒಂದು ನಷ್ಟವನ್ನು ತುರ್ತಾಗಿ ಪರಿಗಣಿಸಿ ನೆರವನ್ನು ನೀಡಬೇಕು ಅಂತ ಕೂಡ ಮನವಿ ಪತ್ರವನ್ನು ಸಲ್ಲಿಸಿ ಈ ಒಂದು ಹಣವನ್ನು ಕೂಡ ರಾಜ್ಯಕ್ಕೆ ಹಾಕಿಸಿಕೊಂಡಿದ್ದಾರೆ. ಮತ್ತು ನಂತರ ನಿಮ್ಮ ಖಾತೆಗೆ ಒಂದು ಹಣ ಆದಷ್ಟು ಬೇಗ ಬರುತ್ತದೆ. ರಾಜ್ಯ ಸರ್ಕಾರದಿಂದ ನಿಮಗೆ ತಿಳಿಸಲಾಗಿದೆ. ಬೆಳೆ ಹಾನಿ ಸರ್ವೆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಅಂತ ನೋಡೋದಾದ್ರೆ ರೈತರಿಗೆ ಪರಿಹಾರ ಸಿಗಬೇಕೆಂದು ಮೊದಲು ಹಂತದಲ್ಲೇ ಸರ್ವೆ ಆಗಿದೆ. ಹೀಗಾಗಿ ರೈತರ ಸರ್ಕಾರವು ಕೃಷಿ ಇಲಾಖೆ ಅಧಿಕಾರಿಯೊಂದಿಗೆ ಸೂಚನೆ ನೀಡಲಾಗಿದೆ. ಪ್ರತಿ ಹಳ್ಳಿಗೂ ತೆರಳಿ ಹಾನಿಯ
ಹಾನಿಯಾದ ಎಕರೆ ಮತ್ತು ಬೆಳೆಯ ಹೆಸರು ಮತ್ತು ರೈತರ ವಿವರವನ್ನು ನಿಖರವಾಗಿ ದಾಖಲಿಸಿ ಈ ಒಂದು ಸರ್ವೆ ಮುಗಿಸಿದ ನಂತರ ಪ್ರತಿಯೊಬ್ಬರು ಕೂಡ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ತಿಳಿಸಿದ್ರು. ಅದೇ ರೀತಿ ಇನ್ನು ಮುಂದೆ ಹಣವನ್ನು ಹಾಕ್ತಾರೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸರ್ವೆ ವೇಳೆ ರೈತರು ಖಚಿತಪಡಿಸಿಕೊಳ್ಳಬೇಕಾದ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ರು. ನಿಮಗೆ ನಿಮ್ಮ ಜಮೀನಿನ ದಾಖಲೆ ನೀವು ಅವರಿಗೆ ನೀಡಿರಬೇಕು ಮತ್ತು ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಅವರಿಗೆ ನೀಡಿರಬೇಕು ಮತ್ತು PM ಕಿಸಾನ್ ಒಂದು ಖಾತೆ ವಿವರವನ್ನು ಅವರಿಗೆ ನೀಡಿರಬೇಕು ಮತ್ತು ಬೆಳೆ ವಿಮಾ ದಾಖಲೆಯನ್ನು ಸರಿಯಾಗಿದೆಯಾ ಅಂತ ಕೂಡ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ರೈತರ ಈ ಒಂದು ಸರ್ಕಾರದ ಒಂದು ಭರವಸೆ ನಿಮ್ಮ ಮುಂದಿದೆ. ಈ ಒಂದು ಕೃಷಿ ಸಚಿವರು ಹೇಳಿರುವ ಪ್ರಕಾರ ಬೆಳೆ ಹಾನಿಯಾದ ಪ್ರತಿಯೊಬ್ಬ ರೈತರಿಗೂ ಕೂಡ ಸರ್ವೆ ನಂತರ ತಕ್ಷಣ ಪರಿಹಾರ ನೀಡಲಾಗುತ್ತಾ ಇದೆ. ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಆಗುತ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ. DBT ಮೂಲಕ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ರಾಜ್ಯ ಸರ್ಕಾರವು ಕೆಲವು ಜಿಲ್ಲೆಗಳಲ್ಲಿ ಅತ್ಯಂತ ಹಾನಿ ಪ್ರದೇಶಗಳಿಗೆ ಹೆಚ್ಚುವರಿ ನೆರವು ನೀಡಿದೆ ಮತ್ತು ಈ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ತಿಳಿಸೋದಾದ್ರೆ ಹಾವೇರಿ, ಕಲಬುರಗಿ ಮತ್ತು ಬಳ್ಳಾರಿ ಈ ಒಂದಿಷ್ಟು ಜಿಲ್ಲೆಗಳಿಗೆ ಹೆಚ್ಚುವರಿಯಾಗಿ ಘೋಷಣೆಗೆ ನೀಡಿದ್ದಾರೆ. ಈ ಒಂದು ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಅಂದ್ರೆ ಯಾವ ಜಿಲ್ಲೆಗಳಲ್ಲಿ ಬೆಳೆಗಳು ಹೆಚ್ಚು ಪ್ರಮಾಣದಲ್ಲಿ ಹಾಳಾಗಿದ್ದಾವೋ ಆ ಒಂದು ಜಿಲ್ಲೆಗಳಿಗೆ ಮೊದಲು ಆದ್ಯತೆಯಾಗಿ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಕೃಷಿ ಸಚಿವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿದ್ರು. ಕೇಂದ್ರ ಸರ್ಕಾರದ ಪ್ರಕ್ರಿಯೆಯನ್ನು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಕೇಂದ್ರ ಸರ್ಕಾರದ ಅಧಿಕೃತ ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕರ್ನಾಟಕದಿಂದ ಬಂದ ಮನವಿ ತುರ್ತಾಗಿ ಪರಿಶೀಲನೆ ಒಳಪಡೆಯಲಿದೆ. ಈ ಒಂದು ಮೂಲಕ ಹಣವು ಕೂಡ ಬಿಡುಗಡೆ ಮಾಡಲು ಆರಂಭಿಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಹಣ ಬಂದ ಬಳಿಕ ರಾಜ್ಯ ಸರ್ಕಾರ ಪ್ರಥಮ ಹಂತದಲ್ಲಿ ಮೂಲಸೌಕರ್ಯದ ನಿರ್ಮಾಣಕ್ಕೆ ಒಂದಿಷ್ಟು ಹಣವನ್ನು ತೆಗೆದಿಟ್ಟು ನಂತರ ರೈತರಿಗೆ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು 2 ಹಂತದಲ್ಲಿ ಕಾರ್ಯಾರಂಭ ಮಾಡಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಪರಿಹಾರ ಮೊತ್ತ ಎಷ್ಟು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಸಂಪೂರ್ಣ ಬೆಳೆ ಹಾನಿಯಾದ ರೈತರಿಗೆ 10,000ದಿಂದ 15,000 ಸಿಗ್ತಾ ಇದೆ ಮತ್ತು ಭಾಗಶಃ ಬೆಳೆಗಳು ಹಾನಿಯಾದರೆ 4,000ದಿಂದ 6,000 ಮಾತ್ರ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಜಿಲ್ಲಾವಾರು ಹಾನಿ ಪ್ರಮಾಣದ ಮೇಲೆ ಬದಲಾಗಬಹುದು ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಯಾವ ಜಿಲ್ಲೆಗೆ ಎಷ್ಟು ಹಣವು, ಯಾವ ಜಿಲ್ಲೆಯಲ್ಲಿ ಎಷ್ಟು ರೈತರ ಹಾನಿಯಾಗಿದ್ದಾರೆ ಮತ್ತು ಎಷ್ಟು ಬೆಳೆಗಳು ಹಾನಿಯಾಗಿದೆ ಅಂತ ಕೂಡ ತಿಳಿದುಕೊಂಡು ಈ ಒಂದು ಹಣವನ್ನು ಹೆಚ್ಚಳ ಮಾಡಬಹುದು ಅಂತ ಕೂಡ ಪ್ರಕಾರ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಹಲವಾರು ರೈತ ಸಂಘಟನೆಗಳ ಬೇಡಿಕೆ ಯಾವ ರೀತಿ ಇತ್ತು ಅಂದ್ರೆ ಕೆಲವು ರೈತ ಸಂಘಟನೆಗಳು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದರು. ಪರಿಹಾರವನ್ನು ತಡ ಮಾಡದೆ ತಕ್ಷಣವೇ ರೈತರ ಖಾತೆಗೆ ಹಾಕಬೇಕು. ಬೆಳೆ ಹಾನಿ ಜೊತೆಗೆ ಬೀಜ ಮತ್ತು ರಸಗೊಬ್ಬರ ನಷ್ಟಕ್ಕೂ ಪರಿಹಾರ ನೀವು ನೀಡಲೇಬೇಕು ಅಂತ ಕೂಡ ರೈತ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡಿದ್ರು. ಈ ಫಸಲ ಬಿಮಾ ಯೋಜನೆ ಅಡಿಯಲ್ಲಿ ಬಾಕಿ ಮೊತ್ತವನ್ನು ಕೂಡ ನೀವು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಕೂಡ ಬಹಳಷ್ಟು ರೈತ ಸಂಘಟನೆ ಕೂಡ ಬೇಡಿಕೆಯಲ್ಲಿ ಇಟ್ಟಿದ್ದರು. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ರೈತರಿಗೆ ಒಂದಿಷ್ಟು ಪ್ರಮುಖ ಸಲಹೆಗಳಿದಾವೆ. ಸರ್ವೆ ಸಮಯದಲ್ಲಿ ಅಧಿಕಾರಿಗಳ ಸಹಕರಿಸಿ ಸರಿಯಾದ ಮಾಹಿತಿಯನ್ನು ನೀಡಿ. ನಿಮ್ಮ ಬೆಳೆ ಹಾನಿಯಾದ ಚಿತ್ರವನ್ನು ನಿಮ್ಮ ಮೊಬೈಲ್ ಅಲ್ಲಾದ್ರೂ ನೀವು ಫೋಟೋ ತೆಗೆದುಕೊಂಡಿಟ್ಕೊಳ್ಳಿ. ಬೆಳೆ ವಿಮಾ ಪ್ಲಾನ್ ಗ್ರಾಮ ಪಂಚಾಯತಿ ಕಚೇರಿ ಅಥವಾ ತಾಲೂಕು ಪಂಚಾಯತಿ ಕಚೇರಿಗೆ ನೀವು ನಿಮ್ಮ ವಿವರ ಪಟ್ಟಿಯನ್ನು ಕೂಡ ಅಲ್ಲಿ ನೀವು ಪರಿಶೀಲಿಸಬಹುದು. ಸ್ನೇಹಿತರೆ, ಸರ್ವೆ ಮುಗಿಸಿದ ಬಳಿಕ ಸರ್ಕಾರ ಜಿಲ್ಲಾವಾರು ಪರಿಹಾರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಪ್ರತಿ ಜಿಲ್ಲೆಗೆ ಸಿಗುವ ಮೊತ್ತ ಹಾಗೂ ರೈತರ ಸಂಖ್ಯೆ ಪ್ರಕಟಿಸಲಾಗುತ್ತದೆ. ಆದಾಯದ ನಂತರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ CM ಸಿದ್ದರಾಮಯ್ಯ ಅವರು ರೈತರಿಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ರೈತರ ನೋವು ನಮಗೆ ಅರ್ಥವಾಗುತ್ತದೆ. ಯಾವುದೇ ರೈತ ಹಾನಿಯ ನಂತರ ತೊಂದರೆ ಅನುಭವಿಸಬಾರದು. ನಾವು ಕೇಂದ್ರದಿಂದ ನೆರವಿನ ಜೊತೆಗೆ ರಾಜ್ಯ ನಿಧಿಯೊಂದು ಸಹಾಯ ಮಾಡ್ತಾ ಇದ್ದಾವೆ ಅಂತ ಕೂಡ ತಿಳಿಸಲಾಗಿದ್ದಾರೆ. ಅವರು ತಿಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾಹಿತಿ ತಲುಪಿಸಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಸರ್ಕಾರವು ಕೇಂದ್ರಕ್ಕೆ 1,545 ಕೋಟಿ ನೆರವನ್ನು ಕೋರಿ ಮನವಿ ಸಲ್ಲಿಸಿತ್ತು. ಈ ಒಂದು ಹಣವನ್ನು ಮೂಲಸೌಕರ್ಯ ಹಾಗೂ ಬೆಳೆ ಪರಿಹಾರಕ್ಕೂ ಎರಡಕ್ಕೂ ಕೂಡ ನಾವು ಬಳಸಿಕೊಳ್ತಾ ಇದ್ದೇವೆ ಅಂತ ಕೂಡ ತಿಳಿಸಲಾಗಿದೆ. ಸರ್ವೆ ಪ್ರಕ್ರಿಯೆ ನಡೀತಾ ಇದೆ. ರೈತರಿಗೆ ಪರಿಹಾರ ಶೀಘ್ರದಲ್ಲೇ ಜಮಾ ಆಗುತ್ತದೆ. ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ನಿಮಗೆ ಒಂದು ವಿಷಯ ಅತ್ಯುತ್ತಮವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇನ್ನು ಮುಂದೆ ಪರಿಹಾರ ಪಟ್ಟಿ ಯಾವ ದಿನಾಂಕಿಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಮತ್ತು ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ಕೂಡ ನಾನು ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತದೆ ಅವಾಗಲೇ ನಾನು ನಿಮಗೆ ತಿಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ರೈತ.